ಸರ್ ನಮಸ್ತೆ. ನಮಸ್ತೆ ಸರ್ ಯಾವ ಊರಿದು? ಇದು ಮಂಚಿನಬೆಲೆ ಚಿಕ್ಕಬಳ್ಳಾಪುರ ತಾಲೂಕು. ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಸರ್ ನಿಮ್ಮ ದಾಳಿಂಬೆಲೆ ಸೆಟ್ಟಿಂಗ್ಸು ಚೆನ್ನಾಗೈತೆ, ಅಂದರೆ ಓವರ್ ಇದೆ ನಿಮ್ಮದ್ರಲ್ಲಿ. ನಿಮ್ಮ ಗಿಡಕ್ಕೆ ಬೇಕಾಗಿರೋದು 80ರಿಂದ 60, 70, 90 ಲಾಸ್ಟು. ಹೌದು. ನಿಮ್ಮ ಸೆಟ್ಟಿಂಗ್ಸು ಫುಲ್ಲು ಹೆಚ್ಚು ಕಮ್ಮಿ 100, 150, 200 ತನಕನೂ ಇದ್ದಾವೆ. ಹೌದು, ಓವರ್ ಆಗಿದ್ದಾವೆ ಸೆಟ್ಟಿಂಗ್ಸು. ಹೆಂಗೆ ಅನಿಸ್ತಾ ಇದೆ ಸರ್ ನಿಮಗೆ? ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಹೂವನೂ ಇದ್ದಾವೆ, ಕಾಯಿ ಬರ್ತಾನೆ ಇದೆ, ಕ್ರಾಪ್ ಇದೆ, ಇನ್ನೂ ಬರ್ತಾನೆ ಇದೆ. ಸೆಟ್ಟಿಂಗ್ ಆಗಿದೆ, ಸೆಟ್ಟಿಂಗ್ಸ್ ಎಲ್ಲ ಸ್ಟೆಮ್ಮಲ್ಲಿ ಒಳಗಡೆ. ಹೌದು, ಚೆನ್ನಾಗಿ ಸೆಟ್ ಆಗೈತೆ. ಹೌದು ಸರ್. ಕಾಯನ್ನು ಚೆನ್ನಾಗಿ ಕಾಣ್ತಿದ್ದಾವೆ, ಇನ್ನೂ ಹೂವು ಇದ್ದಾವೆ, ಎಲ್ಲ ತಿನ್ನಿಂಗ್ ಮಾಡಬೇಕಾಗುತ್ತೆ. ಹೌದು ಸರ್. ಇರೋ ಕಾಯಿನೇ ಸಾಕು ನಿಮಗೆ. ಇದು ಎಷ್ಟನೇ ಬೆಳೆ ಸರ್ ಇದು? ಸರ್ ಎರಡನೇ ಬೆಳೆ ಇದು. ಎರಡನೇ ಬೆಳೆ. ಹೌದು. ಫಸ್ಟ್ ಕ್ರಾಪ್ ಎಷ್ಟು ಬಂದಿತ್ತು ಸರ್? ಫಸ್ಟ್ ಕ್ರಾಪಲ್ಲೇ ಒಂದು ಗಿಡಕ್ಕೆ 10 kgಯಲ್ಲಿ ಒಂದು 12 ಟನ್ ಬಂದಿತ್ತು ಸರ್. ಇದು ಎರಡನೇ. ಈ ಬೆಳೆ ಇನ್ನೂ ಚೆನ್ನಾಗಿದೆ. ಏನು ವಿಪರೀತ ಸೆಟ್ಟಿಂಗ್ಸ್ ಇದೆ ಸರ್, ಎಲ್ಲ ಕಾಯಿ ಆಗ್ಬಿಟ್ಟಿದೆ. ಎಲ್ಲ ಕಾಯಿ ಇದೆ, ವೆಯ್ಟಿಗೆ ಇನ್ನೂ ಬರ್ತಾನೆ ಇದೆ. ವೆಯ್ಟಿಗೆಲ್ಲ ಗಿಡ ಮಲಗಿಬಿಟ್ಟಿದೆ. ಹೌದು, ಈಗಲೇ ಇನ್ನೂ 2.5 ತಿಂಗಳಿಗೆ ಗಿಡ ಎಲ್ಲ ಬಗ್ಬಿಟ್ಟಿದೆ. ಇದರಲ್ಲಿ ಮಾಡಿದ್ದು ಯಾವ ತಿಂಗಳು ಸರ್ ನೀವು? ಸರ್ ಫೆಬ್ರವರಿ ಲಾಸ್ಟಲ್ಲಿ. ಹಾಂ. 2 ಮಂತ್ಸ್ ಮೇಲೆ 10 ಡೇಸ್ ಆಗಿದೆ. ಒಟ್ಟು ಸೆಟ್ಟಿಂಗ್ಸಿನ ಬಗ್ಗೆ ಮಾತಾಡೋಂಗಿಲ್ಲ ಬಿಡ್ರಿ, ಚೆನ್ನಾಗಿ ಸೆಟ್ ಆಗಿದೆ ಈ ವಾತಾವರಣದಲ್ಲೂ. ಹೌದು. ಸ್ವಲ್ಪ ನಿಮ್ಮದು ಕಲ್ಮಳೆ ಬಿದ್ದಿತ್ತು. ಹೌದು ಸರ್, ಅವಾಗ ನಾವು ಕರೆಕ್ಟಾಗಿ ಫ್ಲೋರಿಂಗ್ ಟೈಮಲ್ಲೇ ಕಲ್ಮಳೆ ಬಿದ್ದಿತ್ತು. ಅವಾಗ ಏನು ಮಾಡಿದ್ರಿ ಸರ್ ಕಲ್ಮಳೆ ಬಿದ್ದಾಗ? ಸರ್ ಅವಾಗೆಲ್ಲ ಸ್ಕೋರು, ಜಾಂತನೀಲು, ಆ್ಯಂಟಿಬಯೋಟಿಕ್ಸ್ ಎಲ್ಲ ಹೊಡೆದಿದ್ವಿ. ಆಮೇಲೆ ಇದು ಕ್ಯಾಫರ್ಟ್ ಅಂತೇಳಿ, ಅದು ಸಿಲ್ಕಾಫರ್ಟು, ಈ ಥರ ಎಲ್ಲ ಸ್ಪ್ರೇಗಳು ಮಾಡ್ಕೊಂಡೇ ಬಂದ್ವಿ ನಾವು. ರಿಸಲ್ಟ್ ಚೆನ್ನಾಗಿ ಅನಿಸ್ತೈತೆ? ಇಲ್ಲ ಸರ್, ಪರವಾಗಿಲ್ಲ ಸರ್. ನಾವು ಆನೆಕಲ್ ಬಿದ್ಮೇಲೆ ಕ್ರಾಪು ತುಂಬ ಕಷ್ಟ ಅಂತ ಅಂದ್ಕೊಂಡ್ವಿ. ನಮ್ಮ ಮಧು ಸರ್ ಕಡೆಯಿಂದ ನಮಗೆ ಒಳ್ಳೆ ಕ್ರಾಪ್ ಬಂದಿದೆ. ಮತ್ತೆ ಎಲ್ಲ ಡ್ಯಾಮೇಜ್ ಆಗಿತ್ತಲ್ರಿ? ಎಲ್ಲ ಡ್ಯಾಮೇಜ್ ಆಗಿತ್ತು. ಕಲ್ಮಳೆ ವಿಪರೀತ. ನಾನು ಆ ಫ್ಲವರ್ ಸೆಟ್ ಆಗಿದ್ದು ಫ್ಲವರ್ಗೆಲ್ಲ ಆನೆಕಲ್ ಡೈರೆಕ್ಟಾಗಿ ಬಿದ್ದುಬಿಟ್ಟಿತ್ತು. ಮತ್ತು ನಮ್ಮ ಕ್ರಾಪೇ ಇಲ್ಲ ಅಂತ ಅಂದ್ಕೊಂಡ್ವಿ. ಮತ್ತೆ ಕ್ರಾಪ್ ಬರೋ ಥರ ಅವರೇ ಎಲ್ಲ ನಮಗೆ ಇನ್ಸ್ಪಿರೇಷನ್ ಮಾಡಿ ನಮ್ಗೆ ಮಾಡಿಕೊಟ್ಟಿದ್ದಿಲ್ಲ ಅವರು. ಒಟ್ಟು ಚೆನ್ನಾಗಿ ಅನಿಸ್ತು. ಮಾಹಿತಿ ಚೆನ್ನಾಗಿ ಕೊಡ್ತಾರೆ ಮಧು? ಇಲ್ಲ ಸರ್, ಚೆನ್ನಾಗಿ ಕೊಡ್ತಾರೆ. ಆದರೂ ಈಗ ಟೆಂಪ್ರೇಚರ್ ಸಿಕ್ಕಾಪಟ್ಟೆ ಐತೆ ಸರ್ ಈ ವರ್ಷ. ಐತೆ. ಹೌದು ನೋಡಿ, ಇದ್ರ ಗಿಡದಲ್ಲಿ ಎಷ್ಟು ಇದಾವೆ ಅಂದರೆ ವಿಪರೀತ ಸೆಟ್ಟಿಂಗು. ಸ್ವಲ್ಪ ಕಲ್ಲು ಮಳೆ ಇರೋದ್ರಿಂದ ಈ ವರ್ಷ ಹೌದು ಬ್ಯಾಕ್ಟೀರಿಯಲ್ ಬ್ಲೈಟ್ ಸ್ವಲ್ಪ ಕಾಣಿಸ್ತಾ ಇದೆ. ಚಾನ್ಸು 100% ಐತ್ರಿ. ಯಾಕಂದ್ರೆ ಟೆಂಪ್ರೇಚರ್ ರೇಜ್ ಆಯಿತು, ಇಮ್ಯುನಿಟಿ ಜಾಸ್ತಿ, ಟೆಂಪ್ರೇಚರ್ ಜಾಸ್ತಿ ಇದೆ ಈ ಸರಿ. ತಡೆಯೋಕ್ಕಾಗಲ್ಲ, ಅಷ್ಟು ಬಿಸಿಲೈತೆ. ಮನುಷ್ಯ ಬಿಸಿಲಲ್ಲಿ ನಿಂತ್ಕೊಂಡ್ರೆ ಇರೋಕ್ಕಾಗ್ತಿಲ್ಲ. ಅಂಥದ್ರಲ್ಲಿ